ಗುಡ್ ಈವ್ನಿಂಗ್. ಇವತ್ತು ಆಫ್ಟರ್ನೂನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಚಾಮನ ಹಬ್ಬ ಇರೋದ್ರಿಂದ ನಾನು ಅತ್ತೆ ಮನೆಗೆ ಬಂದಿದ್ದೀನಿ. ಸೊ ಅತ್ತೆ ಮನೇಲಿ ವ್ಲಾಗ್ ಮಾಡ್ತೀನಿ. ಬನ್ನಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಿದ್ದೀರಾ ಅಂದೆ. ಉಪ್ಪು ಹಾಕ್ಬೇಕಂತೆ, ಸೆಪ್ಪೆ ಆಗಿದೆಯಂತೆ, ಒಂಚೂರು ಕಲಿಸ್ಕೊಳ್ಳಿ. ಏನಿಲ್ಲ, ಹಾಗೆ ಪಾಯಸ, ಮಜ್ಜಿಗೆ, ಇದೇನು ಎಣ್ಣೆ ಮಾಡ್ತಾರೆ ಕೆಲಸನ. ಹೆಂಗಿದೆ ಸಾಂಬಾರು? ಚೆನ್ನಾಗಿಲ್ವಾ? ಯಾರು ಮಾಡಿದ್ದು? ನಿಮ್ಮ ಅಮ್ಮನೇ ಮಾಡಿದ್ದು. ಉಪ್ಪು ಸಾಲ್ದ? ನಾನು ಮಾಡಿರೋದು ಅದಕ್ಕೆ ಸಾಲ್ದಾಗೈತೆ. ಮತ್ ನೋಡಿ, ಸುಳ್ಳು ಹೇಳ್ತಿದ್ದಾರೆ ಅವರು, ನಿಮ್ಮ ಮಗ ಅವರು. ಚೆನ್ನಾಗಿದೆ, ಬೊಂಬಾಟಾಗಿದೆ ಅಂತ ನೋಡಿ ನಿಮ್ಮ ಅಮ್ಮ ಹೇಳ್ತಿದ್ದಾರೆ. ಇವಾಗ ಪೂಜೆ ಮಾಡಿಸ್ಕೊಂಬರೋಕ್ಕೆ ಹೊರಟ್ರು ಅತ್ತೆ ಮತ್ತು ಅತ್ತೆ ಮಗ, ನಮ್ಮ ಅತ್ತೆ ಮಗ. ಅದು ಹಿಡ್ಕೊಳೋದಕ್ಕೆ ಯಾವ ಥರ ಹಿಡ್ಕೊಂಡು ಹೋಗೋದು ಅಂತ ನೋಡ್ತಾ ಇದ್ದಾರೆ. ಇವಾಗ ಅದನ್ನು ದೇವರಿಗೆ ಎಡೆ ಕೊಟ್ಬಿಟ್ಟು ವಾಪಸ್ ಬಂದು ಇವಾಗ ನಮ್ಮ ಅತ್ತೆ ಪೂಜೆ ಮಾಡಿ ಇಟ್ಟು ಬಂದರು. ಇವಾಗ ಲಾಸ್ಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು, ನಾನಂತೂ ಹಾಕಲ್ಲ, ಸೊ ನಮ್ಮ ಮಮ್ಮಿ ಹಾಕೋತಿದ್ರು. ಸೊ ಎಲೆ ಅಡಿಕೆ ಹಾಕ್ಕೊಂಡಾದ್ಮೇಲೆ ನಾವು ಮನೆಗೆ ಹೋಗ್ತೀವಿ. ಸೊ ಇವತ್ತಿನ ವ್ಲಾಗ್ ನಾನು ಎಲ್ಲ ಏನು ಮಾಡ್ತಾಯಿದ್ದೀನಿ. ಊಟ ಅಂತೂ ಆಯಿತು. ಊಟ ಆದಮೇಲೆ ಮಿಸ್ ಮಾಡ್ದಂಗೆ ಎಲೆ ಅಂತೂ ಹಾಕ್ಕೊಳ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದು ಅತ್ತೆ ಇಬ್ಬರು ಊಟ ಮಾಡಿರಲಿಲ್ಲ, ಸೊ ಅವ್ರು ಊಟ ಮಾಡ್ತಾಯಿದ್ರು. ಯಾವುದು ಮೆಣಸಂ ಬರುತ್ತಾ? ವಿಡಿಯೋ ಮಾಡಕ್ಕೆ ಅವನ್ನೆಲ್ಲ ಹಾಕ್ಬೇಕಲ್ಲ. ಸೊ ನೈಟ್ ಬಂದಿದ್ದು ಲೈಟ್ ಅಲ್ಲ, 9:30 ಏನೋ, 9:30 10 o'clock ಸಮಥಿಂಗ್ ಏನೋ ಆಯಿತು. ಸೊ ಬಂದಿದ ತಕ್ಷಣ ಮಾಡ್ಕೊಬಿಟ್ಟೆ, ಹಾಗಾಗಿ ವ್ಲಾಗ್ನ ಎಂಡ್ ಮಾಡಲಿಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗೋಣ. ಟೇಕ್ ಕೇರ್, ಲವ್ ಯು, ಬಾಯ್.